ವೀಕ್ಷಕರೇ, ಅದು 2014 ಏಪ್ರಿಲ್ 16ನೇ ತಾರೀಕು ಕೇರಳದ ಅಂಟಿಗಲ್ ತಿರುವನಂತಪುರಂನಲ್ಲಿ ಅವತ್ತು ಸಾಮಾನ್ಯ ದಿನದಂತೆ ಜನ ಬೆಳೆಗೆ ಎದ್ದು ತಮ್ಮ ದೈನಂದಿನ ಕೆಲಸವನ್ನ ಮಾಡ್ತಿದ್ರು. ಸರಿಸುಮಾರು ಮಧ್ಯಾಹ್ನ 12:30ಕ್ಕೆ ಪಟ್ಟಣಂತಿಟ್ಟ ಜಿಲ್ಲೆಯ ಮುಜಿಯರ್ ಪವರ್ ಹೌಸ್ ನಲ್ಲಿ ಲಿಜೀಶ್ ಎಂಬ ಸಹಾಯಕ ಇಂಜಿನಿಯರ್ ವಿದ್ಯುತ್ ಮತ್ತು ನಿರ್ವಹಣಾ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ. ಯಾವುದೋ ಒಂದು ಕೆಲಸದ ಮೇಲೆ ಆತ ತನ್ನ ಮನೆ ಬಳಿ ಇದ್ದಂತ ಅಲಕೋಡ್ ಎಂಬ ಜಾಗಕ್ಕೆ ಹೋಗಿದ್ದ. ಕೆಲವೇ ಸಮಯದಲ್ಲಿ ಆತನಿಗೆ ಒಂದು ಕರೆ ಬರುತ್ತೆ. ಅದನ್ನ ರಿಸೀವ್ ಮಾಡದಂತ ಆತ ಹಲೋ ಹೇಳಮ್ಮ ಅಂತ ಉತ್ತರಿಸ್ತಾನೆ. ಆ ಕಡೆಯಿಂದ ಕರೆ ಮಾಡದಂತ ಆತನ ಅಮ್ಮ, ಎಲ್ಲಿದ್ಯಪ್ಪ, ನಿನ್ನ ಸ್ನೇಹಿತ ಮದುವೆ ಆಮಂತ್ರಣ ಕೊಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾನೆ, ನೀನು ತಕ್ಷಣ ಮನೆಗೆ ಬಂತ ಹೇಳಿ ಕಾಲನ್ನ ಕಡಿತಗೊಳಿಸಿದ್ರು. ಅವರು ಕರೆ ಮಾಡಿದಾಗ ನಿನ್ನ ಸ್ನೇಹಿತ ಮಾತ್ರ ಅಂತ ಹೇಳಿದ್ರು. ಆದ್ರೆ ಆತನ ಸ್ನೇಹಿತನ ಹೆಸರನ್ನ ಮಾತ್ರ ಹೇಳಿರ್ಲಿಲ್ಲ. ಈತ ಯಾರಿರ್ಬಹುದು ಅಂತ ಯೋಚನೆ ಮಾಡ್ತಾ ಕೂಡ್ಲೆ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಬಂದಿರುವಂತ ಆ ಸ್ನೇಹಿತ ಯಾರು ಅಂತ ನೋಡೋದಕ್ಕೆ ಲಿಜೇಶ್ ಆತುರದಿಂದ ಮನೆ ಬಾಗ್ಲನ್ನ ತೆಗೆದಿದ್ದ. ಆದ್ರೆ ಆಗ ಆತ ಮನೆಯಲ್ಲಿ ನೋಡದಂತ ಆ ಒಂದು ದೃಶ್ಯ ಆತನ ಜೀವನದಲ್ಲಿ ಮರೆಯಲಾಗದಂತ ಕ್ಷಣವಾಗಿತ್ತು. ಅದನ್ನ ನೋಡಿದ ತಕ್ಷಣ ಆತನಿಗೆ ಭೂಮಿನೇ ಕುಸ್ತಂತಾಗಿತ್ತು. ಯಾಕೆಂದ್ರೆ ಈ ಲಿಜೇಶ್ನ ತಾಯಿ ಸ್ವಲ್ಪ ಸಮಯದ ಮುಂಚೆನೆ ಈತನ ಜೊತೆ ಫೋನ್ ನಲ್ಲಿ ಮಾತನಾಡಿದ್ರು. ಆದ್ರೆ ಮನೆಗೆ ಬಂದು ನೋಡಿದಾಗ ಲಿಜೇಶ್ನ ತಾಯಿ ಮತ್ತು ಅವನ 4 ವರ್ಷದ ಮಗಳು ಇಬ್ರು ಕೂಡ ರಕ್ತದ ಮಡುವಲ್ಲಿ ಮೃತದೇಹಗಳಾಗಿ ಬಿದ್ದಿದ್ರು. ಇದನ್ನ ನೋಡದಂತ ಆತನ ಎದೆ ಬಡಿತನೆ ನಿಂತಂತಾಗಿತ್ತು. ತನ್ನ ಅಮ್ಮ ಕರೆ ಮಾಡಿ ಸ್ನೇಹಿತ ಬಂದಿದ್ದಾನೆ ಅಂತ ಹೇಳಿದ್ರು. ಅದಾದ ನಂತರ ಏನಾಗಿರಬಹುದು, ಯಾರು ಈ ಒಂದು ಕೆಲಸವನ್ನ ಮಾಡಿದ್ದು ಎಂಬ ನೂರಾರು ಪ್ರಶ್ನೆಗಳೊಂದಿಗೆ ಆತ ಚಿಂತಿಸ್ತಾ ಶಾಕ್ ನಲ್ಲಿ ನಿಂತಿದ್ದ. ಅಸಹಾಯಕನಾಗಿ ನಿಂತಿದ್ದಂತ ಲಿಜೇಶ್ನ ಹಿಂದೆಯಿಂದ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಆತನ ಮೇಲೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಿದ್ದ. ಕಣ್ಣನ್ನ ಮುಚ್ಚಿ ಬಿಡುವಷ್ಟರಲ್ಲಿ ಅಪರಿಚಿತ ವ್ಯಕ್ತಿ ಲಿಜೇಶ್ನ ಎದೆಗೆ ಮತ್ತು ಬೆನ್ನಿಗೆ ಚಾಕುವಿನಿಂದ ಚುಚ್ಚಿದ್ದ. ಇದನ್ನ ಊಹೆ ಕೂಡ ಮಾಡದಂತ ಲಿಜೇಶ್ ತಕ್ಷಣವೇ ಎಚ್ಚೆತ್ಕೊಂಡು ಆತನ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ 2 ಕಡೆ ಗಾಯಗೊಂಡಿದ್ದಂತ ಕಾರಣ ಹೋರಾಡುವಷ್ಟು ಶಕ್ತಿ ಈ ಲಿಜೇಶ್ಗೆ ಇರ್ಲಿಲ್ಲ. ಹೀಗಾಗಿ ಲಿಜೇಶ್ ಕೂಡಲೇ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕೂಗಿ ಸಹಾಯಕ್ಕೆ ಅಂತ ಕರೆದಿದ್ದ. ಇದನ್ನು ಗಮನಿಸಿದಂತ ಆ ಕೊಲೆಗಾರ ಹುಷಾರಾಗಿ ತಾನು ಇಲ್ಲೇ ಇದ್ರೆ ಸಿಕ್ಕಾಕೊಳ್ಬಹುದು ಅಂತ ಯೋಚನೆ ಮಾಡಿ ಜನ ಬರೋಷ್ಟರಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಪರಾರಿಯಾಗ್ತಾನೆ. ನಂತರ ಅಕ್ಕಪಕ್ಕದ ಸ್ಥಳೀಯರು ಎಲ್ಲರೂ ಕೂಡ ಲಿಜೇಶ್ನ ಮನೆಗೆ ಬಂದು ಏನಾಗಿದೆ ಅಂತ ನೋಡಿದಾಗ ಅವರು ಅಲ್ಲಿರುವಂತ ದೃಶ್ಯವನ್ನು ನೋಡಿ ಒಂದು ಕ್ಷಣ ದಂಗಾಗಿದ್ರು. ಅವರೆಲ್ಲರೂ ಕೂಡ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಈ ಒಂದು ಮಾಹಿತಿಯನ್ನ ಕೊಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರು. ಆಗ ಅವರು ಆ ಒಂದು ಜಾಗವನ್ನ ಸಂರಕ್ಷಣೆ ಮಾಡಿ ತನಿಖೆಯನ್ನ ಶುರು ಮಾಡ್ತಾರೆ. ಅವತ್ತು ಆ ಮನೆಯಲ್ಲಿ 2 ಕೊಲೆಗಳಾಗಿದ್ವು. ಜೊತೆಗೆ ಲಿಜೇಶ್ನ ಮೇಲೆ ಕೂಡ ಭೀಕರವಾದಂತ ದಾಳಿ ನಡೆದಿತ್ತು. ಅದನ್ನು ನೋಡಿದ್ರೆ ಈ ಕೊಲೆಗಾರ ಲಿಜೇಶ್ನನ್ನ ಕೊಲೆ ಮಾಡಬೇಕು ಎಂಬ ಉದ್ದೇಶದಿಂದನೇ ಇಲ್ಲಿಗೆ ಬಂದಿದ್ದ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸರು ಈ ಒಂದು ಪ್ರಕರಣ ತುಂಬಾ ದೊಡ್ಡ ತಲೆನೋವಾಗುತ್ತೆ ಅಂತ ಭಾವಿಸಿದ್ರು. ಆದ್ರೆ ತನಿಖೆನ ಶುರು ಮಾಡದಂತ ಕೇವಲ 24 ಗಂಟೆ ಒಳಗೆ ಪೊಲೀಸರು ಕೊಲೆಗಾರನ ಪತ್ತೆ ಹಚ್ಚಿ ಬಂಧಿಸಿದ್ರು. ವೀಕ್ಷಕರೇ, ಆ ಕೊಲೆಗಾರ ಯಾರು ಅಂತ ಗೊತ್ತಾದಾಗ ಕೇವಲ ಪೊಲೀಸರು ಮಾತ್ರ ಅಲ್ಲ, ಇಡೀ ಕೇರಳನೇ ಶಾಕ್ ನಲ್ಲಿತ್ತು. ಇಂಥ ವ್ಯಕ್ತಿಗಳು ಕೂಡ ಈ ಜಗತ್ತಲ್ಲಿ ಇರ್ತಾರಂತ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡಿಸಿತ್ತು. ಹಾಗಾದ್ರೆ ಕೊಲೆಗಾರ ಯಾರು, ಯಾಕಾಗಿ ಕೊಲೆ ಮಾಡ್ದ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಕೇರಳದ ಅಲಂಕೋಡ್ ಎಂಬ ಒಂದು ಗ್ರಾಮದ ಒಂದು ಮನೆಯಲ್ಲಿ ತಮ್ಮ 4 ವರ್ಷದ ಮೊಮ್ಮಗಳು ಸ್ವಾಸ್ಥ್ಯಗಳೊಂದಿಗೆ 57 ವರ್ಷದ ವಿಜಯಮ್ಮ ಒಮಾನ ಎಂಬುವರು ಮಧ್ಯಾಹ್ನದ ಸಮಯದಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡಿತಾ ಇದ್ರು. ಆ ದಿನ ಬುಧವಾರ ಆಗಿದ್ರಿಂದ ಅವ್ರ ಮಗ ಲಿಜೀಶ್ ಮತ್ತು ಅವ್ರ ಸೊಸೆ ಅನುಶಾಂತಿ ಇಬ್ರು ಕೂಡ ಕೆಲಸಕ್ಕೆ ಹೋಗಿದ್ದಂತ ಕಾರಣ ಆ ಮನೆಯಲ್ಲಿ ಒಮಾನ ಮತ್ತು ಸ್ವಸ್ತಿಕ ಹೊರತುಪಡಿಸಿ ಬೇರೆ ಯಾರು ಕೂಡ ಇರಲಿಲ್ಲ. ಮಧ್ಯಾಹ್ನ ಅವರು ವಿಶ್ರಾಂತಿ ಪಡೆದಿದ್ದಾಗ ಅವ್ರ ಮನೆಯ ಡೋರ್ ಬೆಲ್ ಸದ್ದಾಗುತ್ತೆ. ಈ ಒಂದು ಸಮಯದಲ್ಲಿ ಯಾರು ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಅವರು ಬಾಗ್ಲನ್ನ ತೆರೆದು ನೋಡಿದಾಗ ಒಳ್ಳೆ ಬಟ್ಟೆಗಳನ್ನ ಧರಿಸಿ ನಗು ಮುಗದೊಂದಿಗೆ ಸುಮಾರು 40 ವರ್ಷದ ಒಬ್ಬ ವ್ಯಕ್ತಿ ನಿಂತಿದ್ದ. ಆತನ ಕೈಯಲ್ಲಿ ಯಾವುದೋ ಒಂದು ಆಮಂತ್ರಣ ಪತ್ರ ಇತ್ತು. ಅವರು ನೋಡಿದ ತಕ್ಷಣ ಇವರು ನಿಮ್ಗೆ ಯಾರು ಬೇಕು, ನೀವ್ ಯಾರು ಅಂತ ಕೇಳಿದ್ರು. ಆಗ ಆತ, ನಾನು ನಿಮ್ಮ ಮಗ ಲಿಜೇಶ್ನ ಸ್ನೇಹಿತ, ನಾನು ಆತನ್ಗೆ ಮದುವೆಗೆ ಆಹ್ವಾನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದ. ಇದನ್ನ ಕೇಳದಂತ ಒಮಾನ ಅವರು ಸ್ವಲ್ಪ ಕೂಡ ಅನುಮಾನ ಪಡದೆ ಅವನನ್ನ ಮನೆ ಒಳಗೆ ಕರೀತಾರೆ. ಈ ಒಮಾನ್ ಅವರು ಆತನಿಗೆ ಕುಡಿಯೋದಕ್ಕೆ ಏನಾದ್ರೂ ಕೊಡಬೇಕು ಅಂತ ಯೋಚಿಸ್ತಿದ್ದಾಗ ಆ ವ್ಯಕ್ತಿ, ನಿಮ್ಮ ಮಗ ಲಿಜೇಶ್ಗೆ ಕರೆ ಮಾಡಿ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ದ. ಆಗ ಇವರು ಕೂಡ ಸರಿ ಅಂತ ಹೇಳಿ ಲಿಜೇಶ್ಗೆ ಕಾಲ್ ಮಾಡ್ತಾರೆ. ಫೋನ್ ಅನ್ನ ಮಾಡದಂತ ಅವರು, ನಿನ್ನ ಸ್ನೇಹಿತ ಒಬ್ಬ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಅನ್ನ ಕೊಡೋದಕ್ಕೆ ಬಂದಿದ್ದಾನೆ, ನೀನು ಮನೆಗೆ ತಕ್ಷಣ ಬಾ ಅಂತ ಹೇಳಿದ್ರು. ಆಮೇಲೆ ಅವರು ಮನೆಗೆ ಬಂದಿರುವಂತ ಆ ವ್ಯಕ್ತಿಗೆ ಕುಡಿಯೋದಕ್ಕೆ ಏನಾದ್ರೂ ಕೊಡ್ತೀನಿ ಅಂತ ಹೇಳಿ ತಮ್ಮ ಮೊಮ್ಮಗಳಾದಂತ ಸ್ವಾಸ್ಥ್ಯಗಳ ಜೊತೆ ಅಡಿಗೆ ಮನೆಗೆ ಹೋಗ್ತಾರೆ. ಅವರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಯಾವುದೋ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತೆ. ಆ ಒಂದು ಶಬ್ದವನ್ನ ಕೇಳಿ ಹೆದರಿ ಹಿಂದಿರುಗಿ ನೋಡಿದ್ರೆ ಮದುವೆ ಆಮಂತ್ರಣ ಕಾರ್ಡ್ ಕೊಡೋದಕ್ಕೆ ಬಂದಿದ್ದಂತ ಆ ವ್ಯಕ್ತಿ ಬೇಸ್ಬಾಲ್ ಬ್ಯಾಟ್ ಅನ್ನ ಹಿಡಿದು ನಿಂತಿದ್ದ. ಕೆಳಗ್ ನೋಡಿದ್ರೆ ತಮ್ಮ 4 ವರ್ಷದ ಮೊಮ್ಮಗಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ಆಕೆ ತಲೆಗೆ ಬಲವಾಗಿ ಪೆಟ್ಟಾಗಿ ರಕ್ತ ಹರಿತಾ ಇತ್ತು. ಇದು ನೋಡಿ ಈ ಒಮಾನ್ ಅವರು ಹೆದರಿ ಕೂಗ್ತಾ ಆ ವ್ಯಕ್ತಿಯನ್ನ ತಳ್ಳಿ ಓಡೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಆ ವ್ಯಕ್ತಿ ಸ್ವಲ್ಪ ಕೂಡ ಕನಿಕರ ತೋರಿಸದೆ ತನ್ನ ಕೈಯಲ್ಲಿದ್ದಂತ ಬ್ಯಾಟ್ ನಿಂದ ಆಕೆ ತಲೆಗೆ ಜೋರಾಗಿ ಹೊಡೆದಿದ್ದ. ಆಗ ಇವರು ನೋವನ್ನ ತಾಳಾರದೆ ಅಲ್ಲೇ ಕುಸಿದು ಬೀಳ್ತಾರೆ. ಕೂಕ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲದೆ ನೋವಿನಿಂದ ನರಳುತ್ತಾ ನೆಲದ ಮೇಲೆ ಬಿದ್ದಿದ್ರು. ಆಗ ಆತ ತಂದಿದ್ದಂತ ಚಾಕುವಿನಿಂದ ಒಮಾನರ ಕುತ್ತಿಗೆಯನ್ನ ಸೀಳಿ ಅವರನ್ನ ಕೊಂದು ಹಾಕ್ತಾನೆ. ನಂತರ ಅವರಿಬ್ರು ಕೂಡ ಸತ್ತು ಹೋಗಿದ್ದಾರೆ ಅಂತ ಖಚಿತಪಡಿಸಿಕೊಂಡು ಒಮಾನ ಮತ್ತು ಸ್ವಾಸ್ತಿಕ ಧರಿಸಿದಂತ ಆಭರಣಗಳನ್ನ ತೆಗೆದುಕೊಳ್ತಾನೆ.
ನಂತರ ಇವನು ಆ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅಡುಕೊಂಡು ಕೂತಿರ್ತಾನೆ. ವೀಕ್ಷಕರೇ, ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಕೊಲೆ ಮಾಡಿ ಕಳ್ತನ ಕೂಡ ಮಾಡಿ ಅಲ್ಲಿನ ತಪ್ಪಿಸ್ಕೊಂಡು ಹೋಗೋದ್ ಬಿಟ್ಟು ಆತ ಯಾಕಾಗಿ ಅಲ್ಲಿ ಅಡಿಗೆ ಕೂತಿದ್ದ ಅನ್ನೋದು ನಿಮ್ಗೆ ಅನುಮಾನ ಬರಬಹುದು. ಯಾಕೆಂದ್ರೆ ಈತ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಮಗನ್ಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ನಲ್ಲ. ಹಾಗಾಗಿ ಅವ್ನ್ ಬಂದ ತಕ್ಷಣ ಅವನನ್ನು ಕೂಡ ಮುಗಿಸೋದಕ್ಕೆ ಈತ ಕಾಯ್ತಿದ್ದ. ಇದನ್ನೆಲ್ಲ ನೋಡಿದ್ರೆ ಈತನ ಮನ್ಸಲ್ಲಿ ಬರೀ ಕಳ್ತನ ಮಾಡೋದ್ ಮಾತ್ರ ಉದ್ದೇಶ ಅಲ್ಲ ಅಂತ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಈ ಕೊಲೆ ಹಿಂದೆ ಯಾವುದೋ ದ್ವೇಷ ಅಥವಾ ಬೇರೆ ಬಲವಾದಂತ ಕಾರಣ ಇರಬಹುದು ಅಂತ ನೀವು ಅಂದ್ಕೊಳ್ಬಹುದು. ಅವನು ಈ ಮನೆಯಲ್ಲಿ ಸುಮಾರು 30 ನಿಮಿಷಗಳ ಕಾಲ ಅಡಗಿ ಕೂತಿದ್ದ. ನಂತರ ಈ ಲಿಜೇಶ್ ಮನೆಗೆ ಬಂದ ನಂತರ ನಾವು ವಿಡಿಯೋದ ಶುರುನಲ್ಲಿ ಹೇಳಿದಂತೆ ಎಲ್ಲಾ ಘಟನೆಗಳು ಕೂಡ ನಡೆದದ್ದು. ಆಮೇಲೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡಿ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಪೊಲೀಸರು ಮೊದಲು ಈ ಲಿಜೇಶ್ ನನ್ನ ಪ್ರಶ್ನೆ ಮಾಡುವಂತ ಮೂಲಕ ತಮ್ಮ ತನಿಖೆಯನ್ನ ಶುರು ಮಾಡ್ತಾರೆ. ಈ ಒಂದು ಕೇಸನ್ನ ಗಮನಿಸಿದಂತ ಪೊಲೀಸರಿಗೆ ಇದನ್ನ ಹೇಗ್ ಭೇದಿಸೋದು ಎಂಬ ದೊಡ್ಡ ಪ್ರಶ್ನೆ ಉಂಟಾಗಿತ್ತು. ಆದ್ರೆ ಈ ಲಿಜೇಶ್ ಕೊಟ್ಟಂತ ಕೆಲವು ಮಾಹಿತಿಗಳು ಪೊಲೀಸರನ್ನ ಅಚ್ಚರಿ ಮೂಡಿಸಿದ್ವು. ಅಂತ ಮಾಹಿತಿ ಏನಪ್ಪಾ ಅಂದ್ರೆ, ಈ ಲಿಜೇಶ್ ಆ ಕೊಲೆಗಾರ ಯಾರು ಎಂಬುದು ಗೊತ್ತು ಅಂತ ಹೇಳಿ ಆತನ ಸಂಪೂರ್ಣ ವಿವರವನ್ನ ಪೊಲೀಸರಿಗೆ ಕೊಟ್ಟಿದ್ದ. ಘಟನೆ ನಡೆದಂತ ದಿನ ಆದಂತ ಏಪ್ರಿಲ್ 10ನೇ ತಾರೀಕು 2014ರಂದು ಪೊಲೀಸರು ಕರಿಮನಲ್ ಎಂಬ ಸ್ಥಳಕ್ಕೆ ಕೊಲೆಗಾರನನ್ನ ಹಿಡಿಯೋದಕ್ಕೆ ಹೋಗ್ತಾರೆ. ಆದ್ರೆ ಈ ಕೊಲೆಗಾರನ್ಗೆ ಪೊಲೀಸರು ತನ್ನನ್ನ ಹಿಡಿಯೋದಕ್ಕೆ ಬರ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದಾಗ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರೊಳಗೆ ಪೊಲೀಸರು ಅವನನ್ನ ಹಿಡಿದು ಬಂಧಿಸ್ತಾರೆ. ನಂತರ ಪೊಲೀಸರು ಅವನನ್ನ ತನಿಖೆ ಮಾಡೋದಕ್ಕೆ ಮುಂದಾದಾಗ ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ, ನಾನು ಈ ಕೊಲೆ ಮಾಡಿಲ್ಲ ಅಂತ ಹೇಳಿದ್ದ. ಶುರುನಲ್ಲಿ ಆತ ಯಾವುದೇ ವಿಚಾರವನ್ನ ಪೊಲೀಸರ ಮುಂದೆ ಹೇಳೋದಿಲ್ಲ. ಹೀಗಾಗಿ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಈತ ನಿಧಾನವಾಗಿ ಒಂದೊಂದೇ ಸತ್ಯವನ್ನ ಹೊರಹಾಕ್ತಾನೆ. ಅವನು ಹೇಳದಂತ ವಿಚಾರವನ್ನ ಕೇಳಿದಾಗ ಕೇವಲ ಪೊಲೀಸರು ಮಾತ್ರ ಅಲ್ಲ, ಇಡೀ ಕೇರಳದ ಜನರೇ ಒಂದು ಕ್ಷಣ ದಂಗಾಗಿದ್ರು. ವೀಕ್ಷಕರೇ, ಆತ ಹೇಳದಂತ ವಿಚಾರವನ್ನ ಕೇಳಿದ್ರೆ ನಿಮ್ಗೂ ಕೂಡ ಅಚ್ಚರಿ ಆಗಬಹುದು. ವೀಕ್ಷಕರೇ, ಈತ ಅಕ್ಕುಳಂ ಕರಿಮನಲ್ ಪ್ರದೇಶದ ನಿವಾಸಿ. ಆತನ ಹೆಸರು ನೀನೋ ಮ್ಯಾಥ್ಯೂ. ಆತನಿಗೆ ಸುಮಾರು 40 ವರ್ಷ ವಯಸ್ಸಾಗಿತ್ತು. ತಿರುವನಂತಪುರಂನ ಟೆಕ್ನೋ ಪಾರ್ಕ್ ನಲ್ಲಿರುವಂತಹ ಒಂದು ಖಾಸಗಿ ಕಂಪನಿಯಲ್ಲಿ ಈತ ಅಸೋಸಿಯೇಟ್ ಪ್ರಾಜೆಕ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ. ಅದೇ ಕಂಪನಿಯಲ್ಲಿ 30 ವರ್ಷದ ಅನುಶಾಂತಿ ಅನ್ನೋರು ಕೂಡ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ರು. ವೀಕ್ಷಕರೇ, ಈ ಅನುಶಾಂತಿ ಯಾರಪ್ಪ ಅಂದ್ರೆ, ನಾನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಂತ ಲಿಜೇಶ್ನ ಪತ್ನಿ. ಅಂದ್ರೆ ಕೊಲೆಯಾಗಿದ್ದಂತ 4 ವರ್ಷದ ಬಾಲಕಿಯ ತಾಯಿನೇ ಈ ಅನುಶಾಂತಿ. ಈ ಅನುಶಾಂತಿಗೆ ತನ್ನ ದಾಂಪತ್ಯ ಜೀವನದ ಮೇಲೆ ಜಿಗುಪ್ಸೆ ಬಂದಿತ್ತು. ಇದೇ ಸಮಯದಲ್ಲಿ ಈ ಅನುಶಾಂತಿಗೆ ತಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡದಿದ್ದಂತ ಮ್ಯಾಥ್ಯೂ ಎಂಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆಗ ಇಬ್ರು ಕೂಡ ಮಾತನಾಡ್ತಾ ಒಳ್ಳೆಯ ಸ್ನೇಹಿತರಾಗ್ತಾರೆ. ಪ್ರಾರಂಭದಲ್ಲಿ ಇವರ ಮಧ್ಯೆ ಇದ್ದಂತ ಸ್ನೇಹ ದಿನ ಕಳೆದಿದ್ದಂತೆ ಒಂದು ಅಕ್ರಮ ಸಂಬಂಧವಾಗಿ ಬದಲಾಗುತ್ತೆ. ತಾನು ಮತ್ತೊಬ್ಬನ ಹೆಂಡತಿ, ಒಂದು ಮಗುವಿನ ತಾಯಿ ಎಂಬುದನ್ನು ಕೂಡ ಈ ಅನುಶಾಂತಿ ಪ್ರೀತಿ ಎಂಬ ಮಾಯೆಯಲ್ಲಿ ಬಿದ್ದು ಮರ್ತು ಹೋಗ್ತಾಳೆ. ಮೊದಲಿಗೆ ಮೆಸೇಜ್, ಕಾಲ್ ಮುಖಾಂತರ ಶುರುವಾದಂತ ಇವರ ಸಂಬಂಧ ದಿನ ಕಳೆದಂತೆ ಶಾರೀರಿಕ ಸಂಬಂಧಕ್ಕೆ ತಿರುಗುತ್ತೆ. ಇದಕ್ಕೂ ಮುಂದೆ ಹೋಗಿ ಅವರ ಖಾಸಗಿ ವಿಡಿಯೋಗಳನ್ನು ಕೂಡ ತಾವೇ ರೆಕಾರ್ಡ್ ಮಾಡಿಕೊಂಡು ಅದನ್ನ ಪದೇ ಪದೇ ನೋಡ್ಕೊಂಡು ಖುಷಿ ಪಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸಂಬಂಧ ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಅಂದ್ರೆ, ಮ್ಯಾಥ್ಯೂ ಪ್ರತಿದಿನ ತಾನು ಇನೋವಾ ಕಾರ್ನಲ್ಲಿ ಅನುಶಾಂತಿಯನ್ನ ಆಕೆಯ ಮನೆಗೆ ಡ್ರಾಪ್ ಮಾಡ್ತಿದ್ದ. ಆದ್ರೆ ಈ ಒಂದು ಸಂಬಂಧ ಹೆಚ್ಚು ದಿನ ಮುಂದುವರಿಲಿಲ್ಲ. ಏಕೆಂದ್ರೆ ಸತ್ಯ ಯಾವತ್ತಿದ್ರೂ ಕೂಡ ಹೊರಗಡೆ ಬರ್ಲೇಬೇಕಲ್ವಾ. ಹೀಗೆ ಒಂದ್ ದಿವಸ ಈ ಲಿಜೇಶ್ ತನ್ನ ಹೆಂಡತಿ ಆದಂತ ಅನುಶಾಂತಿಯ ಮೊಬೈಲ್ ಅನ್ನ ನೋಡಿದಾಗ ಈ ಮ್ಯಾಥ್ಯೂ ಜೊತೆಗಿನ ಆಕೆಯ ಪ್ರೈವೇಟ್ ವಿಡಿಯೋಗಳು, ಮೆಸೇಜ್ಗಳನ್ನ ನೋಡ್ತಾನೆ. ಅದನ್ನ ನೋಡದಂತ ಆತನಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಇದರಿಂದ ಈ ಲಿಜೇಶ್ನ ಹೃದಯ ಹೊಡೆದು ನುಚ್ಚು ನೂರಾಗುತ್ತೆ. ಆತನಿಗೆ ತಾನು ನೋಡಿದ್ದು ನಿಜನ ಅಥವಾ ಕನ್ಸ ಎಂಬ ಪ್ರಶ್ನೆ ಕಾಡತೊಡಗಿತ್ತು. ಕೂಡ್ಲೆ ಆತ ತನ್ನ ಹೆಂಡತಿಯನ್ನ ಕರೆದು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ, ನಮ್ಗೆ ಅಂತ ಒಂದು ಸುಂದರವಾದಂತ ಕುಟುಂಬ ಇದೆ, ಒಬ್ಬ ಪ್ರೀತಿಯ ಮಗಳಿದ್ದಾಳೆ, ಇದೆಲ್ಲದರ ನಡುವೆ ನೀನು ಏನ್ ಮಾಡ್ತಿದೀಯಾ ಎಂಬ ಅರಿವು ನಿನಗಿದೆಯಾ? ಈ ಒಂದು ವಿಚಾರ ಹೊರಗಡೆ ಗೊತ್ತಾದ್ರೆ ನಮ್ಮ ಕುಟುಂಬದ ಮರ್ಯಾದೆ ಏನಾಗುತ್ತೆ ಅಂತ ಯೋಚಿಸಿದ್ದೀಯಾ? ಇದರಿಂದ ಮುಂದೆ ನಮ್ಮ ಮಗಳ ಭವಿಷ್ಯ ಏನಾಗುತ್ತೆ ಅಂತ ಯೋಚಿಸಿದೆಯಾ ಅಂತ ಈ ಲಿಜೇಶ್ ಕೋಪ ಮತ್ತು ನಿರಾಶೆಯಿಂದ ಆಕೆಯನ್ನ ಪ್ರಶ್ನೆ ಮಾಡ್ತಾನೆ. ಆದ್ರೆ ಅನುಶಾಂತಿ ತನ್ನ ಅಕ್ರಮ ಸಂಬಂಧದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ಲು. ಅವಳಿಗೆ ಯಾವುದೇ ಪಶ್ಚಾತ್ತಾಪ ಇರ್ಲಿಲ್ಲ. ಆತ ಹೇಳದಂತ ಯಾವ ಮಾತುಕೂ ಆಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಾದ್ರೆ ನನ್ನ ಮಗಳು ಮತ್ತು ನನ್ನ ಕುಟುಂಬ ಇರೋದೇ ನನ್ನ ಸಂತೋಷಕ್ಕೆ ಅಡ್ಡಿ ಆಗ್ತಿದೆ ಅಂದ್ರೆ ಅವ್ಯಾವು ಕೂಡ ನನ್ನ ಜೀವನದಲ್ಲಿ ಬೇಡ. ನಾನು ಇಷ್ಟ ಬಂದಂತೆ ಬದುಕಬೇಕು ಅಂದ್ರೆ ಅವರೆಲ್ಲರನ್ನೂ ಕೂಡ ಮುಗಿಸ್ಲೇಬೇಕು ಎಂಬ ಒಂದು ಕ್ರೂರ ನಿರ್ಧಾರವನ್ನು ಆಕೆ ಅವತ್ತು ತೆಗೆದುಕೊಂಡಿದ್ಲು. ತಾನೇ ಜನ್ಮ ಕೊಟ್ಟಂತ ಪುಟ್ಟ ಕಂದನನ್ನ ಕೊಲ್ಲೋದಕ್ಕೆ ಆಕೆ ನಿರ್ಧರಿಸಿದ್ಲು. ಯಾಕೆಂದ್ರೆ ತನ್ನ ಗಂಡ ಮತ್ತು ಮಗಳೇ ತನ್ನ ಆಸೆಗೆ ಅಡ್ಡಿ ಆಗ್ತಿದ್ದಾರೆ ಅಂದ್ರೆ ಅವರನ್ನ ಮುಗಿಸೋದೆ ಸರಿ ಅಂತ ಆಕೆ ಯೋಚಿಸಿದ್ಲು. ಇದಕ್ಕಾಗಿ ಆಕೆ ತನ್ನ ಪ್ರಿಯಕರ ಆಗಿರುವಂತ ಮ್ಯಾಥ್ಯೂ ಜೊತೆ ಸೇರಿ ಅವರನ್ನೆಲ್ಲ ಕೊಲೆ ಮಾಡುವಂತ ಯೋಚನೆಯನ್ನ ರೂಪಿಸ್ತಾರೆ. ಮನೆಗೆ ಹೇಗ್ ಪ್ರವೇಶ ಮಾಡಬೇಕು, ಎಷ್ಟು ಹೊತ್ತು ಬರಬೇಕು, ಅವನು ಹೇಗ್ ಮಾತನಾಡಬೇಕು, ಏನನ್ನ ಹೇಳ್ಬೇಕು, ಮತ್ತೆ ಎಲ್ಲ ಕೆಲಸ ಮುಗಿಸಿ ಮನೆಯಿಂದ ಹೇಗ್ ತಪ್ಪಿಸ್ಕೊಳ್ಬೇಕು, ಇವೆಲ್ಲವನ್ನು ಕೂಡ ಅವಳು ಇಂಚಿಂಚಾಗಿ ಮನೆಯ ಲೇಔಟ್ ಸಹಿತ ವಿವರವಾಗಿ ಪ್ಲಾನ್ ಮಾಡ್ಕೊಡ್ತಾಳೆ. ಅಷ್ಟು ವರ್ಷ ಪ್ರೀತಿನ ನೋಡಿಕೊಂಡಿದ್ದಂತ ಗಂಡ
ತಾನೇ ಜನ್ಮ ಕೊಟ್ಟಂತ ಒಂದು ಮುದ್ದಾದ ಮಗು, ಅಮ್ಮನ ತರ ಪ್ರೀತಿನ ನೋಡ್ಕೊಳ್ತಾ ಇದ್ದಂತ ಅತ್ತೆ, ಇವರೆಲ್ಲರನ್ನೂ ಕೂಡ ಬಿಟ್ಟು ನಿನ್ನೆ ಮೊನ್ನೆ ಪರಿಚಯ ಆಗಿದಂತ ಆ ವ್ಯಕ್ತಿಗೋಸ್ಕರ ತನ್ನವರನ್ನೇ ಕೊಲೆ ಮಾಡುವಷ್ಟು ಮುಂದುವರೆದಿದಂತ ಈಕೆ ನಾಳೆ ಆ ವ್ಯಕ್ತಿಯ ಜೊತೆ ಕೂಡ ಇರ್ತಾಳೆ ಅಂತ ಯಾವ ಗ್ಯಾರಂಟಿ? ವೀಕ್ಷಕರೇ, ಸ್ವತಃ ಆ ದೇವರು ಕೂಡ ಇಂಥವರನ್ನ ಕ್ಷಮಿಸೋದಿಲ್ಲ ಎಂಬುದು ಮಾತ್ರ ಸತ್ಯ. ಅವರು ಹಾಕ್ತಂತ ಪ್ಲಾನ್ ಅಂತಾನೆ 2014 ಏಪ್ರಿಲ್ 16ನೇ ತಾರೀಕು ಮ್ಯಾಥು ಆಫೀಸ್ ನಲ್ಲಿ ತನಗೊಂದು ಪರ್ಸನಲ್ ಕೆಲಸ ಇದೆ ಅಂತ ಹೇಳಿ ಕೆಲಸದ ಮಧ್ಯೆನೆ ಹೋಗಿರ್ತಾನೆ. ಅನುಮಾನ ಮೂಡದಂತೆ ಕೆಲವೇ ನಿಮಿಷಗಳಲ್ಲಿ ಲಿಜೇಶ್ನ ಮನೆಗೆ ಹೋಗಿ ಡೋರ್ ಬೆಲ್ ಅನ್ನ ಒತ್ತಿದ್ದ. ಅದಾದ ನಂತರ ಏನೆಲ್ಲ ಆಯ್ತು ಎಂಬುದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಆದ್ರೆ ಇದರಲ್ಲಿ ಅತ್ಯಂತ ಕ್ರೂರವಾದಂತ ವಿಷಯ ಏನು ಅಂದ್ರೆ, ಅವಳು ತನ್ನ ಗಂಡ, ಮಗಳು ಮತ್ತೆ ಅತ್ತೆ, ಈ ರೀತಿ ತನ್ನ ಇಡೀ ಕುಟುಂಬವನ್ನೇ ಹತ್ಯೆಗೊಳಿಸೋದಕ್ಕೆ ಒಂದು ಪರ್ಫೆಕ್ಟ್ ಪ್ಲಾನ್ ಅನ್ನ ರೂಪಿಸಿದ್ಲು. ಈ ಕೊಲೆಯ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಆಕೆಯದ್ದೇ. ಆದ್ರೆ ಕೊಲೆ ಆದಂತ ಸಮಯದಲ್ಲಿ ತಾನು ಆಫೀಸ್ ನಲ್ಲಿ ಇದ್ಕೊಂಡು ಎಲ್ಲವನ್ನೂ ಕೂಡ ಆಕೆ ನಿಯಂತ್ರಿಸಿದ್ಲು. ಆದ್ರೆ ತಂಗೇನು ಗೊತ್ತೇ ಇಲ್ಲ ಎಂಬುದೇ ನಟಿಸಿ ಎಲ್ಲರನ್ನೂ ಕೂಡ ನಂಬಿಸೋದಕ್ಕೆ ಮುಂದಾಗಿದ್ಲು. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಪರ್ಫೆಕ್ಟ್ ಕ್ರೈಮ್ ಅನ್ನೋದು ಇಲ್ವೇ ಇಲ್ಲ. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆಗಿದ್ರು ಕೂಡ ಒಂದಲ್ಲ ಒಂದು ಸಣ್ಣ ಸಾಕ್ಷಿಯನ್ನ ಬಿಟ್ಟಿರ್ತಾನೆ. ಈ ಮ್ಯಾಥ್ಯೂ ಎಲ್ಲವನ್ನು ಕೂಡ ಒಪ್ಕೊಂಡ ಬಳಿಕ ಪೊಲೀಸರು ಅನುಶಾಂತಿಯನ್ನು ಕೂಡ ಬಂಧಿಸ್ತಾರೆ. ಮ್ಯಾಥ್ಯೂನ ಮನೆಯಿಂದ ಪೊಲೀಸರು ಹತ್ಯೆಗೆ ಯೂಸ್ ಮಾಡಿದಂತ ಆಯುಧಗಳನ್ನ ವಶಪಡಿಸಿಕೊಳ್ತಾರೆ. ಅದಷ್ಟೇ ಅಲ್ಲದೆ ಆತ ಮನೆಯಿಂದ ತೆಗೆದುಕೊಂಡು ಹೋಗಿದಂತ ಆಭರಣವನ್ನು ಕೂಡ ಪೊಲೀಸರು ವಶಪಡಿಸಿಕೊಳ್ತಾರೆ. ಈ ರೀತಿ ಪೊಲೀಸರ ತಂಡ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ. ಜೊತೆಗೆ ಅವರ ಅಕ್ರಮ ಸಂಬಂಧದ ಫೋಟೋಗಳು, ಮೆಸೇಜ್ಗಳು ಮತ್ತು ಪೆನ್ ಡ್ರೈವ್ ವಿಡಿಯೋಗಳನ್ನು ಕೂಡ ಮ್ಯಾಥ್ಯೂನ ಲ್ಯಾಪ್ಟಾಪ್ ನಿಂದ ಪೊಲೀಸರು ವಶಪಡಿಸಿ ಇವೆಲ್ಲವನ್ನು ಕೂಡ ಸ್ಟ್ರಾಂಗ್ ಎವಿಡೆನ್ಸ್ ಆಗಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ಲಿಜೇಶ್ ಮೇಲಿನ ಕೊಲೆ ಯತ್ನ, ಅಕ್ರಮವಾಗಿ ಮನೆಯೊಳಗೆ ಪ್ರವೇಶ ಮಾಡೋದು, ಇಡೀ ಕುಟುಂಬವನ್ನು ರಹಸ್ಯವಾಗಿ ಕೊಲ್ಲೋದಕ್ಕೆ ಯೋಜನೆ ರೂಪಿಸೋದು, ಸಾಕ್ಷಿ ನಾಶ ಮಾಡೋದು ಮತ್ತು ಕಳ್ತನ, ಅಸಭ್ಯ ಲೈಂಗಿಕ ವಿಷಯ, ಈ ರೀತಿ ಅವ್ರ ಮೇಲೆ ಹಲವಾರು ಅಪರಾಧಗಳ ಅಡಿಯಲ್ಲಿ ಚಾರ್ಜ್ ಹಾಕಲಾಗುತ್ತೆ. ಮಾತ್ರವಲ್ಲದೆ ಪ್ರಾಸಿಕ್ಯೂಷನ್ ವತಿಯಿಂದ 49 ಮಂದಿ ಸಾಕ್ಷಿಗಳು, 85 ಸಾಕ್ಷ್ಯಾಧಾರಗಳು ಮತ್ತು 41 ವಸ್ತುಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು. ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ತಿರುವನಂತಪುರಂನ ಪ್ರಿನ್ಸಿಪಲ್ ಸೆಷನ್ ಕೋರ್ಟ್ ನಲ್ಲಿ ನಡೆದಿತ್ತು. ಘಟನೆ ಆದಂತ 2 ವರ್ಷಗಳ ನಂತರ ಅಂದ್ರೆ 2016ರಲ್ಲಿ ಈ ಮ್ಯಾಥ್ಯೂ ಮತ್ತು ಅನುಶಾಂತಿಗೆ ತಪ್ಪಿತಸ್ಥರು ಅಂತ ನಿರ್ಧಾರ ಮಾಡಲಾಯಿತು. ಪ್ರಮುಖ ಆರೋಪಿ ಮ್ಯಾಥ್ಯೂಗೆ ಮರಣದಂಡನೆ ವಿಧಿಸಲಾಯಿತು. ಮತ್ತೆ ಈ ಅನುಶಾಂತಿಗೆ 2 ಜೀವಾವಧಿ ಶಿಕ್ಷೆಯನ್ನ ಕೊಡ್ಲಾಯಿತು. ಮಾತ್ರವಲ್ಲದೆ ಈ ಪ್ರಕರಣವನ್ನ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಕರೆಯಲಾಯಿತು. ನ್ಯಾಯಾಧೀಶೆ ಆದಂತ ವಿ ಶಿರ್ಸಿ ಅನ್ನೋರು ಅನುಶಾಂತಿ ಅನ್ನೋಳು ತಾಯತ್ವಕ್ಕೆ ಕಳಂಕ ಅಂತ ಘೋಷಿಸಿದ್ರು. ಆದ್ರೆ ಅವರ ಈ ಒಂದು ತೀರ್ಪಿನ ವಿರುದ್ಧವಾಗಿ ಕೇರಳ ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡಿದ್ರು. ಅದ್ರ ಬಳಿಕ 8 ವರ್ಷಗಳ ನಂತರ ಅಂದ್ರೆ 2024 ಮೇ 24ನೇ ತಾರೀಕು ಶುಕ್ರವಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡದಂತ ಹೈಕೋರ್ಟ್ ಮ್ಯಾಥ್ಯೂಗೆ ಕೊಡಲಾಗಿದ್ದಂತ ಮರಣದಂಡನೆ ಬದಲಾಗಿ ಜಾಮೀನಿಲ್ಲದಂತ 25 ವರ್ಷದ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಿತು. ಆದ್ರೆ ಅನುಶಾಂತಿಗೆ ಕೊಡಲಾಗಿದ್ದಂತ ಶಿಕ್ಷೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಘೋಷಿಸಿತು. ಏಕೆಂದ್ರೆ ಅವರು ಒಂದು ಮಗು ಮತ್ತು ವಯೋವೃದ್ಧ ಮಹಿಳೆಯನ್ನ ಕ್ರೂರವಾಗಿ ಕೊಂದಿದ್ರು. ವೀಕ್ಷಕರೇ, ನೀವು ಇಲ್ಲಿ ಪ್ರಶ್ನೆ ಮಾಡಬಹುದು, ಅವನ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿಗೆ ಯಾಕೆ ಪರಿವರ್ತಿಸಲಾಯಿತು ಅಂತ. ಆದ್ರೆ ಇದಕ್ಕಿಂತ ವಿಚಿತ್ರವಾದಂತ ಸಂಗತಿ ಏನು ಅಂದ್ರೆ, ಈ ವರ್ಷದ ಜನವರಿ 15ನೇ ತಾರೀಕು 2ನೇ ಆರೋಪಿಯಾಗಿರುವಂತಹ ಅನುಶಾಂತಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಆದ್ರೆ ಅನುಶಾಂತಿಯ ಮಾತನ್ನ ಕೇಳಿ ಈ ಕ್ರೂರ ಹತ್ಯೆಯನ್ನು ಎಸಗಿದಂತ ಮ್ಯಾಥ್ಯೂ ಇನ್ನೂ ಕೂಡ ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನೆ. ವೀಕ್ಷಕರೇ, ಈ ಒಂದು ಕೇಸ್ನಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮಹತ್ವದ ಪಾಠ ಏನು ಅಂದ್ರೆ, ಒಬ್ಬ ಹುಡುಗಿ ಮತ್ತು ಹುಡುಗನ ಸ್ನೇಹ ಒಳ್ಳೆದೇನೆ, ಆದ್ರೆ ಸ್ನೇಹದಿಂದ ಪ್ರೇಮ ಅಥವಾ ಅಕ್ರಮ ಸಂಬಂಧಕ್ಕೆ ಹೋಗುವಂತ ಮಾರ್ಗದಲ್ಲಿ ಒಂದು ಸಣ್ಣ ರೇಖೆ ಇರುತ್ತೆ. ಅವರು ಆ ರೇಖೆಯ ಭಾಗದಲ್ಲಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಅವರು ಆ ಒಂದು ಗೆರೆಯನ್ನ ದಾಟಿದಾಗ ಸಂಕಟಕ್ಕೆ ಸಿಲುಕುವನು ಕೇವಲ ಆ ವ್ಯಕ್ತಿ ಮಾತ್ರ ಅಲ್ಲ, ಅವರ ಇಡೀ ಕುಟುಂಬವು ಕೂಡ ಅದರ ದುಷ್ಟ ಪರಿಣಾಮಗಳನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.